ಇವಾಗ ಧರ್ಮಸ್ಥಳ ವಿಚಾರಕ್ಕೆ ಬಂತು ಅಂದ್ರೆ SIT ತನಿಖೆ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಿಜವಾಗ್ಲೂ ಸಿಗುತ್ತಾ ಅನ್ನುವಂತ ತಲೆಬುರುಡೆಗಳು ಸಿಗುತ್ತಾ SIT ತನಿಖೆ ಮೇಲಾದ್ರೂ ಅನ್ನುವಂಥದ್ದು? ಈ ಮೊದಲು ಕೋರ್ಟ್ ಮುಂದೆ ಅಪಿಯರ್ ಆದಂತವನು ಭೀಮಾ ಅಂತ ಹೇಳಿದ್ರು. ಬಟ್ ಈಗ ಬಂದಿರೋನು ಭೀಮಾ ಅಲ್ಲ ಅಂತ ನಮ್ಗೆಲ್ಲರಿಗೂ ಅಪನಂಬಿಕೆ ಇದೆ. ಬೇಕು ಅಂತಾನೆ ಭೀಮನೆಲ್ಲೋ SIT ಅವರು ಐ ಥಿಂಕ್ ಬಚ್ಚಿಟ್ಬಿಟ್ಟು ಬೇರೆ ವ್ಯಕ್ತಿನ ಮಾಸ್ಕ್ ಕರ್ಕೊಂಡ್ಬಂದು ಬೇರೆ ಅದು ಸಿಗದಂತ ಜಾಗದಲ್ಲಿ ತೋರಿಸಿ ಇಡೀ ಮಾಧ್ಯಮನ ಇಡೀ ಕರ್ನಾಟಕದನ್ನ ದಿಕ್ಕನ್ನು ತಪ್ಪಿಸ್ತಾ ಇದಾರೆ SIT ಅವರು ಅಂತ ನನಗೊಂದು ಡೌಟ್ ಇದೆ. ಇಷ್ಟು ಕಾನ್ಫಿಡೆಂಟ್ ಆಗಿ ಬಂದು ಜಡ್ಜ್ ಮುಂದೆ ಹೇಳಿದಾರೆ ಅಂತಂದ್ರೆ ಆ ವ್ಯಕ್ತಿ ಈ ಮಾಸ್ಕ್ ಹಾಕಿರೋ ವ್ಯಕ್ತಿ ಬೇರೆ ಬೇರೆ ತರ ಅಂತ ನಮ್ಗೆ ಅನಿಸ್ತದೆ. ಸಿ ದ ಪರ್ಸನಾಲಿಟಿ ವಾಟ್ ವಿ ಸಾ ವಿತ್ ಭೀಮಾ, ಅವನು ಆ ಅಡ್ವೊಕೇಟ್ಗಳ ಜೊತೆ ಹೋದಾಗ ಸಿಕ್ಕಂತ ಭೀಮನೇ ಬೇರೆ, ಈಗ ಬಂದಿರೋ ಪರ್ಸನಾಲಿಟಿನೇ ಬೇರೆ ಅಂತ ನಮ್ಗೆ ಅನಿಸ್ತಾ ಇದೆ. ಆರೋಪಿಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬೇರೆ ಯಾವುದೋ ವ್ಯಕ್ತಿನ ಕರ್ಕೊಂಡ್ಬಂದು ಮಾಸ್ಕ್ ಹಾಕಿ ದಿಕ್ ತಪ್ಪಿಸಿ ಬೇರೆ ಜಾಗದಲ್ಲಿ ಆ ಹೆಣ ಎಲ್ಲೋ ಆ ಜಾಗದಲ್ಲಿ ತೋರಿಸಿ ಅಗಿಸಿ ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ SITನೇ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಈಗ ಬೆಳ್ತಂಗಡಿ ಪೊಲೀಸರನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಅಂತ ನಾನು ಕೇಳ್ತೀನಿ SIT ಅವ್ರಿಗೆ. 2009 ಇನ್ಸ್ಪೆಕ್ಟರ್ ಇದ್ರು, ಅವನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಮೇಡಮ್, ಹಗ್ಗ ಹಾಕಿ ಬಾಂಬೆ ಕಟ್ ಹಾಕ್ರೆ ಬಾಯಿ ಬಿಡಿಸ್ತೀವಿ ಅಂತ ಕೇಳ್ತಾ ಇದ್ದೀನಿ. ಸೂಸೈಡ್ ಆಗಿದ್ಯಾ ಅಥವಾ ರೇಪ್ ಆಗಿ ಮರ್ಡರ್ ಆಗಿದ್ದನ್ನ ನೀವು ಸೂಸೈಡ್ ಅಂತ ತೋರಿಸಿ ಆಕೆ ಐಡೆಂಟಿಟಿ ತಗೊಂಬಂದು ಮುಚ್ಚಾಕಿದಾರ. ಯಾಕೆ ಅಂತಂದ್ರೆ ಐಡೆಂಟಿಟಿ ಸಿಕ್ಕಿಲ್ಲ ಅಂತ ಆ ಕೇಸನ್ನ ಮುಚ್ಚಾಕೋಸ್ಕರ ಇದನ್ನ ಬೆಳ್ತಂಗಡಿ ಪೊಲೀಸರೇ ಮಾಡಿದಾರ ಅಂತ ಒಂದು ದೊಡ್ಡ ಗುಮಾನಿ ಇದೆ ಮೇಡಮ್. ಈಗ ಈ ಕೇಸು ಗ್ರಿಪ್ ಬರ್ತಾ ಇದೆ. ಆ ಮಾಸ್ಕ್ ಹಾಕಿರೋ ವ್ಯಕ್ತಿನ ಮಾಸ್ಕ್ ತೆಗಿಸ್ಬೇಕು. ಇವಾಗ ಧರ್ಮಸ್ಥಳ ವಿಚಾರಕ್ಕೆ ಬಂತು ಅಂದ್ರೆ SIT ತನಿಖೆ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಿಜವಾಗ್ಲೂ ಸಿಗುತ್ತಾ ಅನ್ನುವಂತ ತಲೆಬುರುಡೆಗಳು ಸಿಗುತ್ತಾ SIT ತನಿಖೆ ಮೇಲಾದ್ರೂ ಅನ್ನುವಂಥದ್ದು? ಇಲ್ಲ ಅಂತ ಅವ್ನು ತಂದ್ಕೊಟ್ಟಿದ್ದಾನೆ ಮೇಡಮ್. ಅಲ್ಲಿ ಸ್ವಲ್ಪ ಒಂಚೂರು ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ. ಒಂದು ಮಾಸ್ಕ್ ಹಾಕೊಂಡು ಬಂದಿರೋಂಥ ವ್ಯಕ್ತಿ ಮೊದಲು ಕೋರ್ಟ್ ಮುಂದೆ ಅಪಿಯರ್ ಆದಂತವನು ಭೀಮಾ ಅಂತ ಹೇಳಿದ್ರು. ಬಟ್ ಈಗ ಬಂದಿರೋನು ಭೀಮಾ ಅಲ್ಲ ಅಂತ ನಮ್ಗೆಲ್ಲರಿಗೂ ಅಪನಂಬಿಕೆ ಇದೆ. ಬೇಕು ಅಂತಾನೆ ಭೀಮನೆಲ್ಲೋ SIT ಅವರು ಐ ಥಿಂಕ್ ಬಚ್ಚಿಟ್ಬಿಟ್ಟು ಬೇರೆ ವ್ಯಕ್ತಿನ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂದು ಬೇರೆ ಅದು ಸಿಗದಂತ ಜಾಗದಲ್ಲಿ ತೋರಿಸಿ ಇಡೀ ಮಾಧ್ಯಮನ ಇಡೀ ಕರ್ನಾಟಕನ ದಿಕ್ಕನ್ನು ತಪ್ಪಿಸ್ತಾ ಇದಾರೆ SIT ಅವರು ಅಂತ ನನಗೊಂದು ಡೌಟ್ ಇದೆ ಮೇಡಮ್. ಸೊ ಆ ಮಾಸ್ಕ್ ಹಾಕಿರೋ ವ್ಯಕ್ತಿನ ಮಾಸ್ಕ್ ತೆಗಿಸ್ಬೇಕು. ಯಾಕಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ 2,000ಕ್ಕೂ ಹೆಚ್ಚು ಪೊಲೀಸರು ಇದ್ದಾರೆ, SIT ಟೀಮ್ ಇದೆ. ಸುಮಾರು ಕಮ್ಮಿ ಅಂದ್ರೆ ಒಂದು 20-25,000 ಜನ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ. ಮೀಡಿಯಾಗಳಿದೆ, ಇಂಟರ್ನ್ಯಾಷನಲ್ ಮೀಡಿಯಾಸ್ ಇದೆ, ನ್ಯಾಷನಲ್ ಮೀಡಿಯಾಸ್ ಇದೆ, ಸ್ಟೇಟ್ ಮೀಡಿಯಾಗಳಿದೆ, ಯೂಟ್ಯೂಬರ್ಸ್ ಇದ್ದಾರೆ ಮೇಡಮ್. ಇಷ್ಟು ಜನ ಇದ್ಕೊಂಡು ಮಾಸ್ಕ್ ಹಾಕೊಂಡು ಕರ್ಕೊಂಬರೋಂಥ ಅವಶ್ಯಕತೆ ಏನಿದೆ? ಆಮೇಲೆ ಅವನು ಅಷ್ಟು ಕಾನ್ಫಿಡೆಂಟ್ ಆಗಿ ಬಂದು ಜಡ್ಜ್ ಮುಂದೆ ಹೇಳಿದಾರೆ ಅಂತಂದ್ರೆ ಆ ವ್ಯಕ್ತಿ ಈ ಮಾಸ್ಕ್ ಹಾಕಿರೋ ವ್ಯಕ್ತಿ ಬೇರೆ ಬೇರೆ ತರ ಅಂತ ನಮ್ಗೆ ಅನಿಸ್ತದೆ. ಸಿ ದ ಪರ್ಸನಾಲಿಟಿ ವಾಟ್ ವಿ ಸಾ ವಿತ್ ಭೀಮಾ, ಅವನು ಆ ಅಡ್ವೊಕೇಟ್ಗಳ ಜೊತೆ ಹೋದಾಗ ಸಿಕ್ಕಂತ ಭೀಮನೇ ಬೇರೆ, ಈಗ ಬಂದಿರೋ ಪರ್ಸನಾಲಿಟಿನೇ ಬೇರೆ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ SIT ಅವರು ಆರೋಪಿಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬೇರೆ ಯಾವುದೋ ವ್ಯಕ್ತಿನ ಕರ್ಕೊಂಡ್ಬಂದು ಮಾಸ್ಕ್ ಹಾಕಿ ದಿಕ್ ತಪ್ಪಿಸಿ ಬೇರೆ ಜಾಗದಲ್ಲಿ ಆ ಹೆಣ ಎಲ್ಲೋ ಆ ಜಾಗದಲ್ಲಿ ತೋರಿಸಿ ಅಗಿಸಿ ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ SITನೇ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ ಮೇಡಮ್. ಅಂಡ್ ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ದಿಸ್. ಯಾಕೆ ಅಂತಂದ್ರೆ ಮಾಸ್ಕ್ ಅನ್ನು ತೆಗಿಸ್ಲಿ, ಫಸ್ಟ್ ಮಾಸ್ಕ್ ಅನ್ನು ತೆಗಿಸ್ಲಿ. ಎರಡನೇದು ಮಾಸ್ಕ್ ಅನ್ನು ತೆಗಿಸಿದ್ರೆ ನಿಜವಾದ ಭೀಮಾ ಬಂದ್ರೆ ಭೀಮನು ನಿರ್ಭೀತಿಯಿಂದ ಅದನ್ನ ಮಾಡ್ಲಿ. ಇವ್ರು ಹೆಂಗೆ ಇದೆ ಅಂತಂದ್ರೆ ಅವನಿಗೆ ಭೀತಿ ಇಲ್ಲೋ ಗೊತ್ತಿಲ್ಲ, ಇವ್ರಿಗೆ ಭೀತಿನ ಸೃಷ್ಟಿ ಮಾಡಿದ್ದಾರೆ, ಮಾಸ್ಕ್ ಅನ್ನ ಹಾಕ್ಸಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು, ಅವನು ಭೀಮಾ ಅಲ್ಲ, SIT ಅವರು ಬೇರೆ ಯಾರನ್ನ ಕರ್ಕೊಂಡ್ಬಂದು ಗೇಮ್ ಆಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. 2 ದಿನಗಳ ಕಾಲ ಶೋಧನೆಯನ್ನ ಮಾಡಿದ್ದಾರೆ, ಬಟ್ ಯಾವುದೇ ರೀತಿಯಾದ ಪರಿಶೋಧನೆ ಸಿಕ್ಕಿರಲಿಲ್ಲ ಅನ್ನುವಂಥದ್ದು. ಬಟ್ ಇವತ್ತು ಏನೋ ID ಕಾರ್ಡ್ ಸಿಕ್ಕಿರುವಂತದ್ದು ಮತ್ತೆ ಬಟ್ಟೆ ತುಂಡು ಸಿಕ್ಕಿರುವಂತದ್ದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಬಿಟ್ ಅಲ್ಲೇ ಸಿಕ್ಕಿದೆ ಮೇಡಮ್. ಟ್ಯೂಸ್ಡೇ ಫಸ್ಟ್ ಬಿಟ್ ಅಲ್ಲೇನೆ ಆ ಬ್ಲೌಸ್ ಒಂದು, ಆಮೇಲೆ ಒಂದು ID ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಒಂದು ಬ್ಯಾಗ್ ಸಿಕ್ಕಿದೆ. ಇಟ್ ಬಿಲಾಂಗ್ಸ್ ಟು ಒನ್ ಫೀಮೇಲ್ ಕಾಲ್ಡ್ ಲಕ್ಷ್ಮಿ ಅಂತ. ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ 2009 ಸೂಸೈಡ್ ಆಗಿದೆ ಅಂತ ರೆಕಾರ್ಡ್ ಇದೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೂಸೈಡ್ ಮಾಡ್ಕೊಳಕ್ ಮುಂಚೆ ಲಕ್ಷ್ಮಿ ಅವರು ಆಟ ಮಾಡ್ಕೊಂಡು ನೇತ್ರಾವತಿಗೆ ಬಂದು ಸಂಖ್ಯೆ ಗುದ್ದಿ ತಗೊಂಡು ಅಗದು ಅದನ್ನ ಮುಚ್ಚಿ ಮತ್ತೆ ಹೋಗಿ ಸೂಸೈಡ್ ಮಾಡ್ಕೊಂಡ್ರ? ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್. ಪ್ರಶ್ನೆ ಕೇಳ್ಬೇಕಾ ಬೇಡ? ಈಗ ಸೂಸೈಡ್ ಮಾಡ್ಕೊಳೋ ಜಾಗದಲ್ಲಿ ಆಯಮ್ಮ ಬರ್ಗೆಟ್ಕೊಂಡು ಆಟ ಮಾಡ್ಕೊಂಡು ಬಂದು ಸಂಖ್ಯೆ ಗುದ್ದಿ ತಗೊಂಡು ಅಗದು ಮುಚ್ಚಾಕಿ ವಾಪಸ್ ಸೂಸೈಡ್ ಮಾಡ್ಕೊಂಡ್ಲಾ, ಅಥವಾ ಆಕೆ ಸೂಸೈಡ್ ಮಾಡ್ಕೊಂಡಾಗ ಈ ರೆಕಾರ್ಡ್ಸ್ ಗಳನ್ನ ದಿಕ್ತಪ್ಸಕ್ಕೋಸ್ಕರ ಬೆಳ್ತಂಗಡಿ ಪೊಲೀಸರೇ ಬಂದು ಅದನ್ನ ಮುಚ್ಚಾಕ್ಸಿದ್ರ? ಈಗ ಬೆಳ್ತಂಗಡಿ ಪೊಲೀಸರನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಅಂತ ನಾನು ಕೇಳ್ತೀನಿ SIT ಅವ್ರಿಗೆ. 2009 ಇನ್ಸ್ಪೆಕ್ಟರ್ ಇದ್ರು, ಅವನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಮೇಡಮ್, ಹಗ್ಗ ಹಾಕಿ ಬಾಂಬೆ ಕಟ್ ಹಾಕ್ರೆ ಬಾಯಿ ಬಿಡಿಸ್ಲಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಜನಗಳಿಗೆಲ್ಲ ಬಾಂಬೆ ಕಟ್ ಹಾಕ್ತಾರಲ್ಲ, ಅವ್ನು ಯಾರು ಇನ್ಸ್ಪೆಕ್ಟರ್ ಇದನ್ನ ಮಾಡಿದ್ನೋ ಐ ಫೀಲ್ ಟೋಟಲ್ 2001ರಿಂದ 2012 474 ಸೂಸೈಡ್ ಕೇಸಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಲ್ಲಿ ಆಗಿದೆ. 474 90 ಹೆಣ್ಣು ಮಕ್ಕಳ ಯುವತಿ ಹೆಣ್ಮಕ್ಕಳ ಸೂಸೈಡ್ ಆಗಿದೆ.
ಈಗ ಈಕೆ ಕಾರ್ಡು ಬ್ಯಾಗು ಬ್ಲೌಸು ನೇತ್ರಾವತಿಲಿ ಸಿಕ್ಕಿದೆ ಅಂತಂದ್ರೆ ಈಕೆ ಸೂಸೈಡ್ ಆಗಿದೆ ಅಂತ ರೆಕಾರ್ಡ್ ಇದೆ. ಸೂಸೈಡ್ ಆಗಿದೆಯಾ ಅಥವಾ ರೇಪ್ ಆಗಿ ಮರ್ಡರ್ ಆಗಿದ್ದನ್ನ ನೀವು ಸೂಸೈಡ್ ಅಂತ ತೋರಿಸಿ ಆಕೆ ಐಡೆಂಟಿಟಿ ತಗೊಂಬಂದು ಮುಚ್ಚಾಕಿದಾರ. ಯಾಕಂತಂದ್ರೆ ಐಡೆಂಟಿ ಸಿಕ್ಕಿಲ್ಲ ಅಂತ ಆ ಕೇಸನ್ನ ಮುಚ್ಚಾಕೋಸ್ಕರ ಇದನ್ನ ಬೆಳ್ತಂಗಡಿ ಪೊಲೀಸರೇ ಮಾಡಿದಾರ ಅಂತ ಒಂದು ದೊಡ್ಡ ಗುಮಾನಿ ಇದೆ ಮೇಡಮ್. ನಾವು ಈಗ ಈ ಕೇಸು ಗ್ರಿಪ್ಗೆ ಬರ್ತಾ ಇದೆ. SIT ಮೊಹಂತಿ ಅವರು ಗ್ರಿಪ್ ತಗೊಬೇಕು. ಆಮೇಲೆ ಮೊಹಂತಿ ಅವರು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಅವ್ರಿಗೆ ಡೆಪ್ಯುಟೇಷನ್ ಕೊಟ್ಟಿದೆ, ಏನೋ ಸೆಂಟ್ರಲ್ ಡೆಪ್ಯುಟೇಷನ್ ಕೊಟ್ಟಿದೆ, ಹೋಗ್ಬಾರ್ದು ಈ ಕೇಸ್ ಮುಗಿಯೋವರೆಗೂ. ನಮಗೆ ನಂಬಿಕೆ ಇರುವಂಥ ಏಕೈಕ IPS ಆಫೀಸರ್ SITನಲ್ಲಿ ಅದೊಂದು ಮೊಹಂತಿ ಮಾತ್ರ. ಅವರು ಇವತ್ತು ಅವ್ರಿಗೆ ಸೆಂಟ್ರಲ್ ಡೆಪ್ಯುಟೇಷನ್ ಆಗಿದೆ. ಅವ್ರನ್ನ ಇಲ್ಲಿಂದ ಕಿತ್ತು ಬೀಸಾಕಿ ಮಿಕ್ಕಿದವ್ರ ಕೈಯಲ್ಲಿ ಈ ಕೇಸನ್ನ ಮುಚ್ಚಾಕ್ಸುವಂತ ದೊಡ್ಡ ಪ್ರಮಾಣದ ಷಡ್ಯಂತ್ರ ನಡೆದಿದೆ ಅಂತ ಮಾಹಿತಿ ಇದೆ. ಐ ಥಿಂಕ್ ಸತ್ಯ ಇದ್ರೂ ಕೂಡ ಅದನ್ನ ಮುಚ್ಚಾಕುವಂತ ಪ್ರಯತ್ನ SITನೇ ಮಾಡ್ತಾ ಇದೆ ಅಂತ ಮಾಹಿತಿ ಇದೆ ಮೇಡಮ್. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ ಸರ್, ಇವಾಗ ಹೆಂಗಾಗಿದೆ ಅಂದ್ರೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡಿದಾಗ ಫಸ್ಟ್ ಡೇನೆ ಎಲ್ಲೋ ಒಂದ್ ಕಡೆ SIT ಅವ್ರನ್ನ ಭೀಮಾ ಅವರು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಡೇ ಯಾವುದೇ ತಲೆಬುರುಡೆಗಳಾಗಿರ್ಬೋದು, ಯಾವುದೇ ರೀತಿಯಾದ ಶೋಧನೆ ಮಾಡಿದ್ರು ಕೂಡ ಏನು ಸಿಗ್ಲಿಲ್ಲ ಅನ್ನುವಾಗ ಈ ತರದ್ ಮಾತು ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಅವ್ನು ಭೀಮನೇ ಅಲ್ಲ ಅಂತ ನಮಗೊಂದು ಡೌಟ್ ಇದೆ. ಆ ವ್ಯಕ್ತಿ ಭೀಮನೇ ಅಲ್ಲ. ಭೀಮನ್ನ ಎಲ್ಲೋ SIT ಅವರು ಬಚ್ಚಿಟ್ಟು ಅವನಿಗೆ ಬಾಯಿ ಕಟ್ಟಿ ಬೇರೆ ಯಾರಿಗೋ ಮಾಸ್ಕ್ ಹಾಕೊಂಡು ಕರ್ಕೊಂಬಂದು ಯಾವ ಜಾಗದಲ್ಲಿ ಹೆಣ ಇಲ್ಲೋ ಆ ಜಾಗದಲ್ಲಿ ತೋರಿಸಿ ಕಂಪ್ಲೀಟ್ ಆಗಿ ಇದೇನೆಲ್ಲ ಫೇಕು ಅಂತ ಮುಚ್ಚಾಕುವಂತ ಪ್ರಯತ್ನವನ್ನ SITನೇ ಮಾಡ್ತಾ ಇದೆ. ಮೋಸ್ಟ್ಲಿ ಮೊಹಂತಿ ಅವ್ರಿಗೆ ಇದು ಗೊತ್ತಿಲ್ಲ. ಇವತ್ತು ಮೊಹಂತಿ ಅವರು ನೇತ್ರಾವತಿ ದಡಕ್ಕೆ ಖುದ್ದು ಬಂದಿದ್ದಾರೆ, ಶಾಕ್ ಆಗಿ ಏನಪ್ಪಾ ಇದು ಈ ತರ ಆಗ್ತಾ ಇದೆ ಅಂತ. ನಾವು ಮೊಹಂತಿ ಅವ್ರಿಗೆ SIT ಮೊಹಂತಿ ಅವ್ರಿಗೆ ಕೇಳೋದೇನು ಅಂತಂದ್ರೆ, ಅನ್ಮಾಸ್ ದಟ್ ಫೆಲೋ, ಅವನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು 2000 ಜನ ಪೊಲೀಸರು, SLR, LMG, SIT ಇರ್ಬೇಕಾದ್ರೆ, ಇಷ್ಟು ಜನ ಕ್ಯಾಮ್ರಾ ಇಟ್ಕೊಂಡು ಇರ್ಬೇಕಾದ್ರೆ ಯಾರು ಅವ್ನು ತೊಂದರೆ ಕೊಡ್ತಾರೆ? ಎಲ್ಲೋ ಒಂದ್ ಕಡೆ ನಿಮ್ಮ SIT ಚೀಫ್ ಆಗಿರ್ಬೇಕಾದ್ರೆ ನಿಮ್ಮ ಕೆಳಗಿನ ಅಧಿಕಾರಿಗಳು ಬೇರೆ ವ್ಯಕ್ತಿನ ಕರ್ಕೊಂಬಂದು ಮಾಸ್ಕ್ ಹಾಕಿ ಅವರು ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ 1000 ಕೋಟಿ ದುಡ್ಡು ಬಂದಿದೆ ಅಂತ ಸಹ ಒಂದು ಮಾಹಿತಿ ಬಂದಿದೆ. ದಯಮಾಡಿ ನಮಗೆ ಪಾರದರ್ಶಕವಾಗಿ ತನಿಖೆ ನಡೀಬೇಕು, ಅವನ ಮುಖಾನ ಬಿಚ್ಚಬೇಕು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಜೊತೆ ಇದ್ದಂತ ಲಾಯರ್ಗಳು ಅಥವಾ ಧನಂಜಯ ಅವರು ಆವತ್ತು ಸ್ಟೇಟ್ಮೆಂಟ್ ಕೊಟ್ಮೇಲೆ ಇವಾಗ ಅವರು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಜನ ಕೇಳ್ತಾರ ಪ್ರಶ್ನೆ, ಏನಾದ್ರೂ ಇವ್ರನ್ನ ಎದುರಿಸಿದಾರ, ಧನಂಜಯ ಅವ್ರನ್ನ ಎದುರಿಸಿದಾರ, ಮಿಕ್ಕ ಲಾಯರ್ಗಳನ್ನ ಎದುರಿಸಿದಾರ, ಅಥವಾ ಲಾಯರ್ಗಳನ್ನೇನಾದ್ರೂ ದಣಿಗಳೇನಾದ್ರು ಕೊಂಡ್ಕೊಂಡ್ಬಿಟ್ಟಿದಾರ ಅನ್ನೋ ಒಂದು ಪ್ರಶ್ನೆನೂ ಕೂಡ ನನ್ನ ಕಮೆಂಟ್ ಅಲ್ಲಿ ಆಗ್ತಾ ಇದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ, ಯಾಕೆ ನೀವು ಅವತ್ತು ಕೋರ್ಟ್ಗೆ ಭೀಮನ್ ಜೊತೆ ಹೋದವರು ಈಗ ಮಾಜರ್ ಮಾಡೋ ಜಾಗದಲ್ಲಿ 2 ದಿವಸ ಆದ್ರೂ ಕೂಡ ನೀವು ಯಾವುದೇ ಲಾಯರ್ಗಳು ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು. ಯಾಕಂದ್ರೆ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಬಂದವ್ರು ನೀವೇ. ಈಗ ಮಾಜರ್ ಮಾಡ್ಬೇಕಾದ್ರೆ, ಈಗ ನೋಡಿ, ನಾನು SIT ತನಿಖೆ ಮಾಡ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಆ ಹೆಣ್ಮಗಳು ಎಲ್ಲೋ ಹೋಗ್ತಿಲ್ಲ ಅಲ್ಲೆಲ್ಲ ಇದ್ದೆ. ನಾನು ಬೀಯಿಂಗ್ ಎ ವಿಕ್ಟಿಮ್ಸ್ ಅಡ್ವೊಕೇಟ್ ನಾನು ಎಲ್ಲ ಕಡೆ ಇದ್ದೆ. ನನ್ನ ಪ್ರೆಸೆನ್ಸ್ ಅಲ್ಲಿ ಎಲ್ಲ ನಡೀತು, ಇವನ್ ಮಾಜರಲ್ಲಿ ನಡೀತು. ಇವ್ರುಗಳು ಮಾಜರ್ ಮಾಡೋ ಜಾಗದಲ್ಲಿ ಧನಂಜಯ ಅವರೇ ಆಗಿರ್ಬೋದು, ಅಡ್ವೊಕೇಟ್ ಧನಂಜಯನೇ ಆಗಿರ್ಬೋದು, ಗೊತ್ತಿಲ್ಲ ನನಗೆ, ಅವ್ರ ಜೂನಿಯರ್ಸೇ ಆಗಿರ್ಬೋದು, ಸಂಬಂಧಪಟ್ಟಂತ ವಕೀಲರುಗಳೇ ಆಗಿರ್ಬೋದು, ಯಾಕೆ ಪ್ರೆಸೆನ್ಸ್ ಇಲ್ಲ, ಎಲ್ಲಿ ಹೋದ್ರು? ಆಮೇಲೆ ಮೆಡಿಕಲ್ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಭೀಮನ ಬಾಡಿ ಶೇಪು ಡಿಫ್ರೆಂಟ್ ಆಗಿತ್ತು. ಇವತ್ತು ಬಂದಿರುವಂತ ಭೀಮನ ಬಾಡಿ ಶೇಪು ಮುಖಚರ್ಯಗಳೇ ಬೇರೆ ಇದೆ. ಯಾಕೆ ನಮ್ಗೆಲ್ಲ ಯಾಕೆ ಡೌಟು? ಪಾರದರ್ಶಕ ಮಾಸ್ಕ್ ಅನ್ನ ತೆಗೆದು, ಅವನೇನು ಹೆಣ್ಮಗು ಅಲ್ಲ, ಅವನ ಮೇಲೆ ಅತ್ಯಾಚಾರ ಆಗಿಲ್ಲ, ಅವನು ಮುಚ್ಚ ಹಾಕಿದನ, ಅವನ ಕಂಪ್ಲೇಂಟ್, ಅವನ ಮೇಲೆ ಕೂಡ ಚಾರ್ಜಸ್ ಇದೆ. ಮುಚ್ಚ ಹಾಕಿದ್ರೆ ಅಷ್ಟು ಈಕ್ವಲಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಈಸ್ ಜಸ್ಟ್ ಪ್ರಾಸಿಕ್ಯೂಷನ್ ವಿಟ್ನೆಸ್ ಬಿಟ್ರೆ ಬೇರೆ ಏನೂ ಅಲ್ಲ. ಅವನು ಕೂಡ ಅಪರಾಧಿನೇ. ಒಬ್ಬ ಅಪರಾಧಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಬರೋಂಥ ಅವಶ್ಯಕತೆ ಏನಿದೆ? ನಮ್ಮ ಹತ್ರ ಒಂದು ಫೋಟೋ ಇದೆ, ಪೊಲೀಸವರೇ ಕೊಟ್ಟಿರೋಂಥ ಫೋಟೋ ಇದೆ. ನನಗೆ ಆ ಫೋಟೋ ಅಲ್ಲಿ ಮಾಸ್ಕ್ ಹಾಕೊಂಬಂದು ಎರಡೂ ಮ್ಯಾಚ್ ಆಗ್ತಾ ಇಲ್ಲ. ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ ಫೋಟೋನ ಮತ್ತೆ ಅಲ್ಲಿ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿನ ಎರಡೂ ಮಿಕ್ಸ್ ಮಾಡಿದ್ರೆ ನಮ್ಗೆ ವಿ ಆರ್ ನಾಟ್ ಗೆಟಿಂಗ್ ದ ಆಕ್ಚುಲ್ ಪರ್ಸನ್ ಅವನಂತ ಅನ್ನಿಸ್ತಾ ಇಲ್ಲ. ನಾವು ನಮ್ಮ ಹೋಮ್ವರ್ಕನ್ನು ಮಾಡಿದೀವಿ. ಹಾಗಾಗಿ ಸಮ್ವೇರ್ ವಿ ಫೇಲ್. SIT ಅವರು ಸಂಪೂರ್ಣವಾಗಿ ಈ ಕೇಸನ್ನ ಮುಚ್ಚಾಕಕ್ಕೆ ಎಕ್ಸೆಪ್ಟ್ ಮೊಹಂತಿ ಅವ್ರು ಬಿಟ್ರೆ ಮಿಕ್ಕಿದ ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ದುಡ್ಡಿಗಿಡಿ ಇಸ್ಕೊಂಡೋ, ಬ್ರೀಫ್ ಕೇಸ್ ಇಸ್ಕೊಂಡೋ, ದಣಿಗಳಿಗೆ ಸೇಲ್ ಆಗಿನೋ ಈ ಕೇಸನ್ನ ದಿಕ್ ತಪ್ಪಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಪರ್ಸನಲಿ ನೀವ್ ಹೇಳ್ತಾ ಇರುವಂತದ್ದು ಒಂದ್ ಪ್ರಕಾರ ಎಲ್ಲಾದ್ರೂ ಧರ್ಮಸ್ಥಳದ ದಣಿಗಳಿಗೆ ಎಲ್ಲಾರು ಶಾಮಿಲ್ ಆಗಿದಾರ ಎಲ್ರು ಕೂಡ ಅನ್ನುವಂಥದ್ದು SIT ಕ್ವೈಟ್ ಪಾಸಿಬಲ್ ಮೇಡಮ್, ಕ್ವೈಟ್ ಪಾಸಿಬಲ್. ನಿಮ್ಗೆ ಇದೆಲ್ಲ ಪಾಸಿಬಿಲಿಟೀಸ್ ನಾವು ಎಕ್ಸ್ಪೆಕ್ಟೆಡ್ ಇದೆಲ್ಲ. ಆಮೇಲೆ ನಮ್ಗೆ ಅಡ್ವೊಕೇಟ್ಗಳು ಎಲ್ಲರೂ ಅದು ಅರ್ಥ ಆಗ್ತಾ ಇಲ್ಲ. ಈಗ ಅಡ್ವೊಕೇಟ್ಗಳು ನಾನು ನೋಡಿ SIT ಇದು ರಮೇಶ್ ಜಾರಕಿಹೊಳಿ ಕೇಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎವ್ರಿ ಡೇ ನಾನು ಬ್ರೀಫಿಂಗ್ ಕೊಡ್ತಾ ಇದ್ದೆ, ಹಿಂಗಾಯ್ತು ಅಂತ. ಆವತ್ ಬ್ರೀಫ್ ಕೊಟ್ಟಂತ ಅಡ್ವೊಕೇಟ್ಗಳು ಅವ್ರು ಕಾಣಿಸ್ತಾ ಇಲ್ಲ. ಅಥವಾ ಅವ್ರನ್ನೇನು ಎದುರಿಸಿದ್ರ, ಬೆದರ್ಸದ, ಅಥವಾ ತಗೊಂಡ ಎಲ್ಲ ಕೂಡ ಹಾಕ್ಬಿಟ್ಟವ್ರ, ಭೀಮನ್ ತಗೊಂಡ ಎಲ್ಲ ಕೂಡ ಹಾಕ್ಬಿಟ್ಟವ್ರ ಇವರು. ಮೇಡಮ್ ಈ ಎಲ್ಲಾ ಡೌಟ್ಗಳು SIT ಅವ್ರ ಮೇಲೆ ನಮ್ಗೆ ಕಾಡ್ತಾ ಇದೆ. ಐ ಥಿಂಕ್ SIT ಶುಡ್ ಬ್ರೀಫ್. ಆಮೇಲೆ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ ಮೇಡಮ್. ಈಗ ಬಚ್ಚಿಕೊಂಡೆ ಇವ್ರು ಏನ್ ಮಾಡ್ತಾ ಇದಾರೆ? ಸಾರ್ವಜನಿಕವಾಗಿ ಬಹಿರಂಗ ಪಡಿಸದೆ ತನಿಖೆಯನ್ನ
ಮೇಡಮ್ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದಾರೆ, ಯಾರು ಇಚ್ಛೆಗೋಸ್ಕರ ಮಾಡ್ತಾ ಇದ್ದಾರೆ? ಆಮೇಲೆ SIT ರಚನೆ ಮಾಡಿಸಿದ್ದು ಪಬ್ಲಿಕ್ ಪ್ರೆಷರು, ಆಕ್ಟಿವೇಟ್ ಮಾಡಿದ್ದು ಪಬ್ಲಿಕ್ ಪ್ರೆಷರು, ಆಮೇಲೆ ಅಲ್ಲಿ ಹತ್ಯೆ ಆಗಿರೋದು ಹೆಣ್ಮಕ್ಳು, ಸಾರ್ವಜನಿಕ ಆಸ್ತಿಗಳವರು. ಈಗ ಎಲ್ಲ ಅದನ್ನ ಬಿಟ್ಟು ಇವ್ರು ಬಚ್ಚಿಕೊಂಡು ಬೇರೆಯವ್ರಾಗಿದ್ರೆ ಸಾಯಂಕಾಲ ಯಾವ್ದೋ ಮರ್ಡರ್ ಆಯ್ತು ಅಂದ್ರೆ ಸಾಯಂಕಾಲ ಪ್ರೆಸ್ಗೆ ಬ್ರೀಫ್ ಕೊಡ್ತಾರೆ, ಈ ತರ ಮರ್ಡರ್ ಆಯ್ತು ಅಂತ ಕರ್ಕೊಂಬಂದು ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಯಾಕೆ ಈ ತರ ಬಚ್ಚಿಕೊಂಡು SIT ಅವ್ರು ಕೆಲಸ ಮಾಡ್ತಾ ಇದ್ರೆ? ಒಂದು ಪ್ರೆಸ್ ಬ್ರೀಫ್ ಇಲ್ಲ, ಒಂದು ಮಾಹಿತಿ ಕೊಡ್ತಾ ಇಲ್ಲ. ಆಮೇಲೆ ಟ್ಯೂಸ್ಡೇ ನಮ್ಗೆ ಫಸ್ಟ್ ಬಿಟ್ ಅಲ್ಲೇ ಒಂದು ಬ್ಲೌಸು, ರೆಡ್ ಕಲರ್ ಬ್ಲೌಸು, ಒಂದು ಪ್ಯಾನ್ ಕಾರ್ಡು, ಒಂದು ಆಧಾರ್ ಕಾರ್ಡು, ಒಂದು ಬ್ಯಾಗ್ ಸಿಕ್ಕಿದೆ. ಮೇಡಮ್ ಪ್ರೆಸ್ ಬ್ರೀಫ್ ಮಾಡ್ಬೇಕಾಯ್ತಲ್ಲ ಇವರು, ಯಾಕೆ ಪ್ರೆಸ್ ಬ್ರೀಫ್ ಮಾಡಿಲ್ಲ? ಯಾಕೆ ಮಾಹಿತಿನ ಕೊಡ್ತಾ ಇಲ್ಲ? ಈಸ್ SIT ಟ್ರೈಂಗ್ ಟು ಹೈಡ್ ಸಮಥಿಂಗ್? ಈಸ್ SIT ಫೇವರಿಂಗ್ ದ ಅಕ್ಯೂಸ್ಡ್? ಕೊಲೆಗಾರಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಏನಾದ್ರು ಮಾಡ್ತಾ ಇದ್ದಾರಾ? ಐ ಥಿಂಕ್ SIT, ವಿ ಫೀಲ್ SIT ಇಸ್ ನಾಟ್ ಡೂಯಿಂಗ್ ಎನಿ ಜಸ್ಟಿಸ್. ಎಲ್ಲೋ ಮತ್ತೆ ಕೊಲೆಗಾರಗಳಿಗೆ ಸಪೋರ್ಟ್ ಮಾಡೋಂಥ ಕೆಲಸ SIT ಮಾಡ್ತಿದ್ದೆ ನನಗನ್ಸ್. ಅಲ್ಲ ಮೇಡಮ್, ಇಷ್ಟು ದೊಡ್ಡ ಎವಿಡೆನ್ಸ್ ಸಿಕ್ಕಿದೆ. ಮಂಗಳವಾರ ಏನು bang.com ಅನ್ನೋ ವೆಬ್ಸೈಟು RTI ಅಪ್ಲೈ ಮಾಡಿ ಆ RTI ನಲ್ಲಿ ತೆಗೆದುಕೊಂಡಂತ ಮಾಹಿತಿ ಪ್ರಕಾರ ಬ್ಲೌಸು, ಬ್ಯಾಗು, ಆಮೇಲೆ ಐ ಥಿಂಕ್ ಪ್ಯಾನ್ ಕಾರ್ಡು, ಇದು 4 ಸಿಕ್ಕಿದೆ. ಅದು ಬಿಲಾಂಗ್ಸ್ ಟು ಲಕ್ಷ್ಮಿ ಅಂಡ್ ಶ್ರುತಿ. ಇಬ್ರು ಕೂಡ 2009ರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ, ಮತ್ತೆ ಇನ್ನೊಬ್ರು ಐ ಥಿಂಕ್ ಪಕ್ಕದ ಉಜಿರೆನಲ್ಲಿ ಇಬ್ರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೂಸೈಡ್ ಮಾಡ್ಕೊಂಡ ಹೆಣ್ಮಕ್ಳು ಇಬ್ರು ಕೂಡ ಆಟೋದಲ್ಲಿ ಬಂದು ನೇತ್ರಾವತಿಲಿ ಬಚ್ಚಿ ಅದನ್ನ ಹಳ್ಳ ತೆಗೆದು ಮುಚ್ಚಿಕ್ಕಿ ಹೋಗಿ ಸೂಸೈಡ್ ಮಾಡ್ಕೊಂಡ್ರ. ಉಜ್ರಾಗ ಒಬ್ಳೋದ್ಲು, ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ಲಿ ಸೂಸೈಡ್ ಮಾಡ್ಕೊಂಡ್ಲ. ಇಬ್ರು ಅದನ್ನ ಮುಚ್ಚಿಕ್ಕಿಲ್ಲ ಅಂದ್ರೆ ಅದನ್ನ ತಗೊಂಬಂದು ಮುಚ್ಚಿಟ್ಟವ್ರು ಯಾರು? ಎವ್ರಿಥಿಂಗ್ ಮೇಡಮ್ ಕೇಸ್ ಫಿಕ್ಸ್ ಆಗ್ತಾ ಇದೆ. SIT ಮುಖವಾಡ ಹಾಕೊಂಡು ಕೆಲಸ ಮಾಡಿ, SIT ಭೀಮನ್ಗೆಲ್ಲ ಮುಖವಾಡ ಹಾಕಿರೋದು, SIT ಅಧಿಕಾರಿಗಳೇ ಮುಖವಾಡ ಹಾಕೊಂಡು ನಮ್ಮನ್ನು ದಿಕ್ ತಪ್ಪಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸರ್ ನೀವು ಹೇಳಿರೋ ಕ್ವಶನ್ಗಳೆಲ್ಲದು ಪಾಯಿಂಟ್ ಟು ಬಿ ನೋಟೆಡ್. ಬಿಕಾಸ್ ಏನಾಗಿದೆ ಇಲ್ಲಿ ಅಂದ್ರೆ, ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇವಾಗ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಕ್ ಇವ್ರು ಮಾಡ್ತಾ ಇದಾರೆ, ಬಟ್ ಇವರೇ ಮುಖವಾಡಗಳನ್ನ ಹಾಕೊಂಡು ಎಲ್ಲೋ ಒಂದ್ ಕಡೆ ನಮ್ಮ ದಿಕ್ಕನ್ನೇ ತಪ್ಪಿಸ್ತಾ ಇದಾರೆ ಅನ್ನಿಸ್ತಾ ಇದೆ. ನೆನ್ನೆ ಈ ಒಂದು OS ಕೇಸ್ಗೆ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ನೆನ್ನೆ ವಾದ ಆಯ್ತು. ಬಾಲನ್ ಅವ್ರು ಅಪಿಯರ್ ಆದ್ರು, AP ರಂಗನಾಥ್ ಅಪಿಯರ್ ಆದ್ರು, ಪ್ರದೀಪ್ ಅಪಿಯರ್ ಆದ್ರು. ನಾನು ಪಕ್ಕದ ಕೋರ್ಟಲ್ಲಿ ಇದೆ, ಹೋಗಕ್ಕಾಗಿಲ್ಲ. ನಾನು ಟಚ್ ಅಲ್ಲಿ ಇದ್ದೆ. ಅಲ್ಲಿ ಬಾಲನ್ ಅವರು ಏನು ನಮ್ಮ ರೆಸ್ಪಾಂಡೆಂಟ್ ಪರವಾಗಿ 338 ರೆಸ್ಪಾಂಡೆಂಟ್ ಪರವಾಗಿ ಅಲ್ಲಿ ಅಬ್ಜೆಕ್ಷನ್ ಹಾಕಿದ್ರು. ಎಕ್ಸ್ಪರ್ಟ್ ಇಂಜೆಕ್ಷನ್ ತೆಗಿರಿ ಸ್ವಾಮಿ ಅಂತಂದ್ರು. ಜಡ್ಜಿಗೆ ಬಾಲನ್ ಅವ್ರು ಕೇಳಿದ್ರು, ಅಡ್ವೊಕೇಟ್ ಬಾಲನ್ ಅವ್ರು ಕೇಳಿದ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿತ್ತು. ಸ್ವಾಮಿ, ನೀವು ಎಕ್ಸ್ಪರ್ಟ್ ಇಂಜೆಕ್ಷನ್ ಹೆಗಡೆ ಹೆಸರು ತಗೊಂಬೇಡಿ, ಕುಟುಂಬದ ಹೆಸರು ತಗೊಂಬೇಡಿ, ಧರ್ಮಸ್ಥಳ ಹೆಸರು ತಗೊಂಡು ಹೆಂಗ್ ಕೂಡ ಸಾಧ್ಯ ಆಗುತ್ತೆ? ಅದಕ್ಕೆ ಜಡ್ಜ್ ಅವ್ರು ಹೇಳಿದ್ರು, ನಾನು ಆ ರೀತಿ ಆರ್ಡರ್ ಮಾಡಿಲ್ಲ, ನಾನು ಮೀಡಿಯಾ ಟ್ರಯಲ್ ನಡೆಸಬೇಡಿ, ತಪ್ಪು ಮಾಹಿತಿ ಕೊಡ್ಬೇಡಿ ಅಂತ ಹೇಳೋದು ಬಿಟ್ರೆ ನೀವು ಹೆಗ್ಡೆ ಹೆಸರು ತಗೊಳ್ಬೋದು. ಓಕೆ, ಆರೋಪ ಅವ್ರ ಮೇಲೆ ಇದೆ ಅಂತ. ಆಮೇಲೆ ಬಾಲನ್ ಅವ್ರು ಹೇಳಿದ್ರು, ಈ ಅವ್ರ ಕಂಪ್ಲೇನೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಾನು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದಲ್ಲಿ ಕೆಲಸ ಮಾಡ್ತದೆ, ನಾನು ಎಂಪ್ಲಾಯ್ ಆಗಿದೆ, ನನ್ನ ಹತ್ರ ಸ್ಯಾಲ್ರಿ ಸ್ಲಿಪ್ ಇದೆ, ಇಷ್ಟು ಸ್ಯಾಲ್ರಿ ಬರ್ತಾ ಇದೆ, ಅವರ ಸಮ್ಮುಖದಲ್ಲಿ ಹೆಣಗಳನ್ನ ಕೊಡ್ತಾ ಇದ್ರು, ಊತಾಗ್ತಾ ಇದೆ ಅಂತ. ಆ ಬೇಸಿಸ್ ಮೇಲೆ ನಾವು ಹೆಸರು ತಗೊಂತಾ ಇದ್ದೀವಿ. ಅದು ಬಿಟ್ಟರೆ ನಾವೇನ್ ಮಾಡ್ತಾ ಇದ್ದೀವಿ, ಜಡ್ಜ್ ಹೇಳಿದ್ರು ಯು ಕ್ಯಾನ್ ಟೇಕ್ ಇಸ್ ನೇಮ್ ಅಂತ. ಸೊ ಪಾಸಿಬಲಿ ಐ ಥಿಂಕ್ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಮಾಧ್ಯಮಗಳಿಗೆ ಅವ್ರಿಗೆ ಯಾರು ದಿಕ್ಕು ತಪ್ಪಿಸೋ ಗೊತ್ತಿಲ್ಲ. ಬಟ್ ನೆನ್ನೆ ಕ್ಲಿಯರ್ ಆಗಿ ಜಡ್ಜ್ ಅವರು ಈ ಒಂದು ಆದೇಶವನ್ನ, ಮೌಖಿಕ ಆದೇಶವನ್ನ ನಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಿದ್ದಾರೆ ಮೇಡಮ್. ನಾವು ಅವ್ರ ಹೆಸರು ತಗೊಳ್ಬಹುದು, ಬಟ್ ಇಲ್ಲೂ ಕೂಡ ಮೀಡಿಯಾನ ಟ್ರಯಲ್ ನಡೆಸಂಗಿಲ್ಲ ಅಕ್ಯೂಸ್ಡ್ ಅಂದ್ಬಿಟ್ಟು. ನಾವು ಅವ್ರನ್ನ ಸದ್ಯಕ್ಕೆ ಚಾರ್ಜಸ್ ಇದೆ ಬಿಟ್ರೆ ಅವ್ರ ಆರೋಪಿ ಅಂತ ಎಲ್ಲೂ ಹೇಳಂಗಿಲ್ಲ. ಇಷ್ಟು ಬಿಟ್ರೆ ಏನು ಬೇಕಾದ್ರೆ ನಾವು ಹೆಸರು ತಗೊಳ್ಬಹುದು. ಖಂಡಿತ ನೀವ್ ಹೇಳದ್ನ ನಾನು ಒಪ್ಕೊಂತೀನಿ. ಬಟ್ ಈಗ ಏನಾಗಿದೆ ಅಂದ್ರೆ, ಇಲ್ಲಿ ಯಾರು ಕೂಡ ಮಂಜುನಾಥ ಸ್ವಾಮಿಯ ಹೆಸರನ್ನ ಎಳ್ಕೊ ಬರ್ತಿಲ್ಲ. ಈ ಇದಕ್ಕೆ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ದನ್ನ ಪರವಾಗಿ ನಿಲ್ಲುವ ಅನ್ನುವಂಥದ್ದು ಕೂಡ ಹೋರಾಟ ನಡೀತಿರುತ್ತೆ. ಬಟ್ ಒಂದಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಂಜುನಾಥ ಸ್ವಾಮಿನ ಮಧ್ಯದಲ್ಲಿ ತರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅಂದ್ರೆ ಮೇಡಮ್, ಮಂಜುನಾಥ ಸ್ವಾಮಿ ಅವನೇ ಮೇಡಮ್, ರಾತ್ರಿ ಹೊತ್ತು ಹೋಗಿ ಅವ್ರ ಎದೆ ಮೇಲೆ ಡ್ಯಾನ್ಸ್ ಮಾಡ್ತಾನೆ, ಏನ್ ಮಾಡಕ್ಕಾಗುತ್ತೆ? ಖಂಡಿತವಾಗಿ ತಪ್ಪು ಮಾಡಿದ್ರೆ, ಈಗ ದೇವರು ತಪ್ಪು ಮಾಡಿದ್ರೆ ಡ್ಯಾನ್ಸ್ ಮಾಡೇ ಮಾಡ್ತಾನೆ. ಮಂಜುನಾಥ್ನು ರಾತ್ರಿ ಹೊತ್ತು ಡ್ಯಾನ್ಸ್ ಮಾಡ್ತಾನೆ, ಹುಷಾರಾಗಿರಿ, ಹಂಗೆಲ್ಲ ತರಕ್ ಹೋಗ್ಬಿಡಿ ಅಂತ ಹೇಳ್ತೀನಿ ಮೇಡಮ್. ಅಷ್ಟೇ ಮೇಡಮ್. ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಕೊನೆದಾಗಿ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಜಸ್ಟಿಸ್ ಆಗುತ್ತೆ ಮೇಡಮ್. ಅದೇನ್ ಹೇಳ್ತಾರ, ಭಗವಾನ್ ಕಿ ಗರ್ ಮೇ ದೇರೆ ಅಂಧೇರ್ ನಹಿಯೇ. ಇಲ್ಲೂ ಅಷ್ಟೇ, ಕತ್ಲಿರ್ಬೋದು, ಬೆಳಕಾಗೇ ಆಗುತ್ತೆ, ನ್ಯಾಯ ಸಿಗುತ್ತೆ. ನಾನು ನಂಬಿಕೆ ಇಟ್ಟಿರೋನು. ನಾನು ಯಾವುದನ್ನು ಅಷ್ಟೇ ಈಸಿಯಾಗಿ ಬಿಟ್ಟವನಲ್ಲ. ನನಗಿಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ 100% ಐ ಥಿಂಕ್ ಕೊಲೆಗಾರರಿಗೆ ಹ್ಯಾಂಡ್ ಕಫ್ಸ್ ಹಾಕಿ ಜೈಲಿಗೆ ಕಳಿಸುವಂಥ ಸಮಯ ತುಂಬ ಹತ್ರದಲ್ಲಿದೆ. ಥ್ಯಾಂಕ್ ಯು ಮ್ಯಾಮ್.